ನಮ್ಮ ಕಂಪ್ನಿಗೆ ಹುಡುಗಿರ್ ಬಂದಿದ್ರು. ನಮ್ಮಲ್ಲಿ ಇವತ್ತು ಸೇಫ್ಟಿ ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ನಾವು ಈ ತರ ವಿಡಿಯೋ ಮಾಡ್ತಿದ್ದೆ. ಅದಕ್ಕೆ ಇವನು ಈ ತರ ಸ್ಮೈಲ್ ಕೊಡ್ತಿದ್ದ. ಹಾಗೆಲ್ಲ ಅರ್ಥ ಮಾಡ್ಕೊಂಡು ನಗ್ಬೇಡ ಕಣ, ಬೇಗ ದೊಡ್ಡವನಾಗ್ಬಿಡ್ತೀಯ, ಒಳ್ಳೇದಲ್ಲ. ನಮ್ ಶುಗರ್ ಡೀಸೆಂಟ್ ಆಗಿ ಮೀಟಿಂಗ್ ಕೇಳ್ತಿದ್ದ, ಅದಕ್ಕೆ ನಾನು ಬಿಡ್ಲಿಲ್ಲ, ಕರ್ದೆ. ನಾನು ಬಡವ, ನೊಂದಿದ್ದೇನೆ, ನಿಮ್ಮ ಆಶೀರ್ವಾದ ನನಗೆ. ಆಮೇಲೆ ನಮ್ಮ ಆಫೀಸ್ ಮುಂದೆ ಚಿಕ್ ಬೋರ್ಡ್ ಹಾಕಿದ್ರು, ಅದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು, ಅದನ್ನ ಕಂಡಿಡ್ದು ಬಿಟ್ಟೆ. ಆಮೇಲೆ ಹೊರಗಡೆ ತುಂಬಾ ದೊಡ್ಡ ಬೋರ್ಡ್ ಹಾಕಿದ್ರು, ಅದನ್ನ ಓದ್ತಾ ನಿಂತ್ಕೊಂಡು. ಅದಾದ್ಮೇಲೆ ಇವ್ರಿಗೆ ವಿಡಿಯೋ ಮಾಡ್ಕೊಳಕ್ ಹೋದೆ, ಅದಕ್ಕೆ ಇವರೆಲ್ಲ ಈ ತರ ಪೋಸ್ ಕೊಡ್ತಿದ್ರು. ಆಮೇಲೆ ನನ್ನ ಇಂಗ್ಲಿಷ್ ನಾನು ಸ್ಟಾರ್ಟ್ ಮಾಡಿದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನಾವಿವತ್ತು ಫಂಕ್ಷನ್ಗೆ ಈ ತಲೆಗಳನ್ನೆಲ್ಲ ದಾಟ್ಕೊಂಡು ಮುಂದೆ ಹೋಗಿ ನಿಂತ್ಕೋಬೇಕಿತ್ತು. ಈ ಬೆಳಿ ತಲೆಗಳು, ಈ ಹಳದಿ ತಲೆಗಳು, ಈ ಹಸಿರು ತಲೆಗಳು ಮತ್ತು ಇಷ್ಟೊಂದು ಕೆಂಪು ತಲೆಗಳು ಎಂತಕ್ಕೆ ಬಂದಿದ್ದಾವೆ ಅಂತಂದ್ರೆ, ಇವತ್ತು 55ನೇ ವರ್ಷದ ಸುರಕ್ಷಾ ದಿನವಂತೆ. ಅದಕ್ಕೆ ಇವರು ವಿಡಿಯೋಗ್ರಫಿನ ಶುರು ಮಾಡ್ಕೊಬಿಟ್ರು. Hello, welcome to my YouTube channel, guys. Today I am going to make a new video. So ಸುರಕ್ಷಾ ದಿನಕ್ಕೋಸ್ಕರ ಒಂದು ಬಾವುಟವನ್ನ ಆರಿಸೋಕೆ ನಾವು ರೆಡಿಯಾದೋ. ಅದಕ್ಕೆ ಎಲ್ಲ ಚಪ್ಪಾಳೆ ಹೊಡೀರಿ ಅಂತ ಹೇಳುದು. ಆಮೇಲೆ ನಾವು ಪ್ರಮಾಣನ ಸ್ಟಾರ್ಟ್ ಮಾಡ್ದೋ. ಸುರಕ್ಷತೆ, ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಯ ಉದ್ದೇಶಕ್ಕಾಗಿ ನಾನು ನನ್ನನ್ನು ಪುನಃ ಸಮರ್ಪಿಸಿಕೊಳ್ಳುತ್ತೇನೆ. ನಮ್ ಶುಗರು ತುಂಬಾ ಸೀರಿಯಸ್ ಆಗಿ ಏನು ಪ್ರಮಾಣ ವಚನ ಸ್ವೀಕರಿಸ್ತಾ ಇಲ್ಲ. ಇಲ್ಲಿ ಎದುರುಗಡೆ ಕಾಣ್ತಾ ಇದಾರಲ್ಲ, ಈ ಹುಡುಗಿರ್ನ ನೋಡ್ತಾ ನಿಂತಿದ್ದ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಜವಾಗ್ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಸರಿ ರಂಗಣ್ಣ, ಸ್ವಾರಿ ಅಂತ ನಾನೇ ಕೇಳ್ಬಿಟ್ಟು ಮುಂದಕ್ಕೆ ಪ್ರಮಾಣ ವಚನ ಶುರು ಮಾಡ್ದೋ. ಸಮುದಾಯದ ಸಂಸ್ಥೆಯ ಮತ್ತು ಒಟ್ಟಾರೆಯಾಗಿ ರಾಷ್ಟ್ರೀಯ ಹಿತದೃಷ್ಟಿಯಿಂದ ಪರಿಸರವನ್ನು ಸಂರಕ್ಷಿಸಕ್ಕಾಗಿ. ಆಮೇಲೆ ಫಂಕ್ಷನ್ ಇಂದ ಟಾಟಾ ಬಾಯಿ ಹೇಳ್ಬಿಟ್ಟು ನಾವು ಕೆಳಗಡೆ ಹೊರಟೋ. ಕೆಳಗಡೆ ಎಲ್ಲ ಹೊರಟಾದ್ಮೇಲೆ ನಮಗೆ ಇವತ್ತು ಸ್ವೀಟ್ ನ ಕೊಡ್ತಾ ಇದ್ರು. ಆ ಸ್ವೀಟ್ ನ ತಿನ್ಕೊಂಡು ಡೈರೆಕ್ಟ್ ನಾವು ಬಂದಿದ್ದೆ ಲಿಫ್ಟಿಗೆ. ಈ ಲಿಫ್ಟ್ ಇಲ್ಲಿ ಅಣ್ಣ ಹೆಲ್ಮೆಟ್ ಮೇಲೆ RCB ಬರ್ಕೊಂಡಿದ್ದ. ತುಂಬಾನೇ ಖುಷಿ ಆಯ್ತು. ಅದನ್ನ ನೋಡ್ಕೊಂಡು ಈ ಗದ್ದಲದೊಳಗೆ ಲಿಫ್ಟ್ ಅಲ್ಲಿ ನಮ್ ಫ್ಲೋರಿಗೆ ಹೋದೋ. ಅದಾದ್ಮೇಲೆ ಇವತ್ತು ನೈಟ್ ಅಲ್ಲಿ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಇವತ್ತೊಂದು ದಿನನ ಇಲ್ಲಿಗೆ ಎಂಡ್ ಮಾಡಿದೆ.